ಸರ್ ನಿಮ್ಮಲ್ಲಿ ಇದು ಸಮ್ಮೇಳನ ನಡೀತಾ ಇದೆ, ಏನನ್ಸುತ್ತೆ ಸರ್? ಮೇಡಮ್ ಬಹಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಕೊಡವ ನಾಡಿನಲ್ಲಿ ಇಂಥ ಒಂದು ಅದ್ದೂರಿಯಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಇಡೀ ಕೊಡವರಿಗೆ ಕೂಡ ಒಂದು ಪ್ರತಿಷ್ಠೆಯ ವಿಚಾರ. ನಾವು ಕೊಡಗಿನ ಕೊಡವರು ವೀರತ್ವಕ್ಕೂ ಶೂರತ್ವಕ್ಕೂ ಹೆಸರು ಮಾಡಿರ್ತಕ್ಕಂಥವ್ರು, ಹಾಗೆಯೇ ಶಿಸ್ತಿಗೆ ಕೂಡ ನಾವು ಶಿಸ್ತಿನ ಸಿಪಾಯಿ ಅಂತ ಹೆಸರು ಪಡೆದಿರ್ತಕ್ಕಂಥವ್ರು ಮೇಡಮ್. ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲ ನಮ್ಮ ಇಡೀ ದೇಶದ ಕನ್ನಡ ಜನತೆಯನ್ನು ನಾವು ಇಲ್ಲಿಗೆ ಅದ್ದೂರಿಯಾಗಿ ನಾವು ಸ್ವಾಗತ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಉತ್ತಮವಾಗಿ ನಡೀಲಿ, ಎಲ್ಲರೂ ಸೇರಿಕೊಂಡು ಒಕ್ಕೊರಲಿಂದ ಒಂದೇ ಮನಸ್ಸಿಂದ ಸಂಭ್ರಮದಿಂದ ಮಾಡಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಅಷ್ಟೇ. ನಾವು ಮೂಲ ನಿವಾಸಿಗಳೆಂದು ಹೇಳೋಕ್ಕೆ ನಾವು ಇಚ್ಛೆ ಪಡುತ್ತೇವೆ. ನಾವು ಖಂಡಿತವಾಗೂ ಕೊಡವರು ನಮ್ಮ ಕರ್ನಾಟಕದ ಒಂದು ಪ್ರಮುಖ ಭಾಗ. ನೀವಿಲ್ಲದೆ ನಾವಿಲ್ಲ. ನಿಜವಾಗ್ಲೂ ನೀವು ನಮ್ಮವರು. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ನಮಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತುಂಬ ಅಭಿಮಾನ. ನಾವು ಕೊಡಗು ಅಂತ ಹೇಳೋದು ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ ಹಲವು ಕೊಡುಗೆಗಳನ್ನು ಕೊಡಗು ಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಲವು ಕೊಡುಗೆಗಳನ್ನು ಕೊಟ್ಟಿದೆ. ಅದೇ ಇಡೀ ಕರ್ನಾಟಕ ರಾಜ್ಯದವರಿಗೆ ತಿಳಿಯುವಂಥ ವಿಷಯ. ನಮ್ಮ ತಲಕಾವೇರಿ, ಕಾವೇರಮ್ಮೆ, ಇಗ್ಗುತಪ್ಪ, ಪಾಲೂರು ನಮ್ಮ ಕೊಡವರ ಮೂಲ ದೇವದೇವಂತಿಗಳು. ಹಾಗೆ ನಾವು ಕೊಡವರು, ನಾವು ಮೂಲ ಪುರುಷರೆಂಬ ಒಂದು ಇತಿಹಾಸದಲ್ಲೇ ಬರೆದು ಇಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತವಾಗೂ ನಿಮ್ಮ ತಲಕಾವೇರಿ ಇಂದ ಹುಟ್ಟಿ ಬರೋ ಕಾವೇರಿ ನೀರು ಕುಡಿದ ಇಡೀ ಕರ್ನಾಟಕ ನಾವು ಬದುಕಿದ್ದೀವಿ. ಕೊಡವರನ್ನು ನಾವು ಕರ್ನಾಟಕದವರು ಅಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನಾವು ಎಲ್ಲರೂ ಒಂದೇ. ಪ್ರತಿಮಾ, ನೀವು ಕೇಳ್ತಾ ಇದ್ದೀರಾ ಕರ್ನಾಟಕ ಪ್ರತಿಮಾ, ನೀವು ಕೇಳ್ತಾ ಇರ್ಬೋದು. ಕೊಡವರದು ಒಂದೇ, ನಾವು ಕರ್ನಾಟಕದವರು, ಕನ್ನಡಮ್ಮನ ಮಕ್ಕಳು, ಕಾವೇರಿಯ ಮಕ್ಕಳು, ಇಡೀ ಕರ್ನಾಟಕ ಒಂದೇ. ಖಂಡಿತ ನಮ್ಮನ್ನು ಬೇರೆ ಅಂತ ಪರಿಗಣಿಸಬೇಡಿ. ನಮ್ಮ ಸಂಪ್ರದಾಯ ಬೇರೆ ಆಗಿರಬಹುದು, ಆದರೆ ನಾವು ಕನ್ನಡಮ್ಮನ ತಾಯಿಯ ಮಕ್ಕಳೇ ಅಂತ ಅವ್ರು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ಪ್ರತಿಮಾ.